ಬೆಳಗಾವಿ ಜಿಲ್ಲೆಯ ನಿಪಾನಿ ತಾಲೂಕಿನ ಎಲ್ಲ ವೈನ್ ಶಾಪ್ ಬಾರ್ದವರು ನಮ್ದೇ ಸರ್ಕಾರ ಏನ್ ಮಾಡ್ಕೋತೀರಿ ಮಾಡ್ಕೋರಿ. ವೀಕ್ಷಕರೇ, ಸೂರ್ಯೋದಯ ಆಗಲಿ ಬಿಡಲಿ ನಾವು ಮುಂದಿನ ಶಟರ್ ಬಂದ್ ಮಾಡಿ ಕಿಟಕಿದಾಗಿಂದ ಮತ್ತೆ ಹಿಂದಿನ ಬಾಗಲ ಅದನ್ನ ಬಂದ್ ಮಾಡಿರ ಬಾಜು ಶಟರ್ ಐತಿ ಹೀಗೆಂದುಕೊಂಡು ಮಾಫಿಯಾ ಸಾಮ್ರಾಜ್ಯ ತಮ್ಮದೇ ರೂಲ್ಸ್ ಮಾಡಿಕೊಂಡಿದೆ. ಅಷ್ಟಕ್ಕೂ ನಾವ್ಯಾಕೆ ಸುಮ್ಮನೆ ಕುಂಡ್ರೋಣ, ಎಲ್ಲರಿಗೂ ಕೊಡೋದು ಕೊಡ್ತೀವಿ ನಾವು, ಬಾರಿ ನಮ್ಮ ಮುಂದ ಯಾವ ಇಲ್ಲ, ಹಾವಳಿ ನಮ್ಮದೇ, ನಮ್ಮ ಹಿಂದ ಸೌಕಾರ ಇದಾನ, ಯಾಕ ಅಂಜೋನು, ಎಲ್ಲ ಅವಂದೈತಿ, ನಮ್ಮ ಏನ್ ಕಿ ಡ್ಯಾಶ್ ಡ್ಯಾಶ್ ವರ್ ಇದೀರಾ, ದಿನ ಬರೀ ಏನ್ ಪರ್ಕ್ ಬೀಳೋಲ್ಲ ಹೀಗೆಂದು ಕೊಂಡೈತಿ ಅನಿಸುತ್ತೆ ಸಾರಾಯಿ ಮಾಫಿಯಾ ದಂಧೆ. ದಿನ ನಾವು ಇದನ್ ಮಾಡವ್ರ ಏನ್ ಡ್ಯಾಶ್ ಡ್ಯಾಶ್ ಕೊಂಡ್ರಿ ಮಕ್ಕಳ ಎಂದುಕೊಂಡು ಹಳೆ ಚಾಲಿ ಮುಂದಕ್ಕ ವರೆಸ್ತೀವಿ, ಯಾವ್ಯಾವ ಬರ್ತಿರೋ ಬರ್ರಿ ಸರ್ಕಾರ ನಮ್ದ ಎಂದು ತಿಳಿದುಕೊಂಡ ಸಾರಾಯಿ ಮಾಫಿಯಾ. ಯಾವುದೇ ರೀತಿಯ ಸರ್ಕಾರಿ ನಿಯಮ ಪಾಲನೆ ನಾವ್ಯಾಕ್ ಮಾಡೋಣ, ಮಾಡೋದಿಲ್ಲ. ಇದಕ್ಕ ಸಂಬಂಧಪಟ್ಟವ ನಮ್ಮ ಮುಂದ ಜೊಲ್ಲ ಸೋರಿಸ್ತಾನ, ನೀವೇ ನಮ್ದು ಮುಂದಿನ ಮುಟ್ಟಕ್ಕಾಗಲ್ಲ. ಕೆಲ ಅಂಗಡಿಗಳ ಮಾಲೀಕರು ಹಾಗೂ ಮ್ಯಾನೇಜರ್ಗಳು ಅವರ ಕೆಲ ಶಾಸಕರ ಸಚಿವರ ಆಪ್ತರಾಗಿದ್ದು ಅವರೊಂದಿಗೆ ಪಾರ್ಟ್ನರ್ಶಿಪ್ ಹೊಂದಿದ್ದಾರೆ ಎಂದು ಹೇಳೋಕ್ಕಾಗಲ್ಲ. ನಿಜ ಸಂಗತಿ ಮೇಲಿನವರಿಗೆ ಗೊತ್ತು. ನಮ್ದು ನಿಯಮಗಳನ್ನ ಅಳವಡಿಸಿಕೊಂಡಿದ್ದೇವೆ. ನಮ್ಮನ್ನ ನಿಯಮ ಇರೋ ನಗರದಲ್ಲಿ ವೈನ್ ಶಾಪ್ಗಳ ಸೇರಿದಂತೆ ಬಾರ್ಗಳ ಸರ್ಕಾರ ನಿಯಮ ಗಾಳಿಗೆ ತೂರಿವೆ. ಬೆಳಿಗ್ಗೆ ಅಧಿಕ ಲಾಭಕ್ಕಾಗಿ ಮಾತ್ರ ಮದ್ಯದ ಅಂಗಡಿಗಳನ್ನ ತೆರೆಯಲಾಗುತ್ತಿದೆ ಎಂದು ಕಂಡುಬರುತ್ತದೆ. ಇದನ್ನೆಲ್ಲ ನೋಡಿದರೆ ರಾಜ್ಯ ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯವೋ ಅಥವಾ ಆರ್ಥಿಕ ಸಂಬಂಧಗಳ ಫಲಿತಾಂಶವೋ ಎನ್ನುವ ಕಾರಣ ಗೊತ್ತಿಲ್ಲ. ಹೀಗೆ ನಗರದಲ್ಲಿ ಬೆಳಗ್ಗೆಯಿಂದ ಬಹಿರಂಗವಾಗಿ ಮದ್ಯ ಮಾರಾಟ ನಾವು ಮಾಡವ್ರ, ಸರ್ಕಾರಿ ನಿಗದಿಪಡಿಸಿದ ಬೆಲೆ ಬಿಟ್ಟ ಹೆಚ್ಚು ರೊಕ್ಕ ತಗೊಳ್ಳವ್ರ, ಕಾನೂನಿನ ಭಯವನ್ನ ಸಾಮಾನ್ಯ ಜನರಿಗೆ ತೋರಿಸುವ ಮಾಫಿಯಾ ಹಾಗೂ ದೊಡ್ಡ ಸಾಹುಕಾರಗಳು ಅಧಿಕಾರಿಗಳು ಈ ದಂಧೆಯಲ್ಲಿ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ಮದ್ಯ ಸಾಮ್ರಾಜ್ಯದವರ ಪರವಾಗಿ ಕೆಲಸ ಮಾಡತ್ತೀರಿ ಅನ್ನೋದು ಅಷ್ಟ ಉಳ್ದೈತಿ, ಯಾಕೆ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಾತೀರಿ? ಏನರ ಇವರ ಜೋಡಿ ಇದೀರಿ, ಯಾಕ ಮಾಫಿಯಾ ಜೋಡಿ ತೆಕ್ಕಿ ಹೊಡಿದ್ದೀರಿ? ಮಂದಿಗೆ ತಿಳಿವಾತ.